ಏನು ಯೋಚನೆ ಮಾಡ್ಬೇಡ, ಇದ್ರಲ್ಲಿ ಹಾಕು. ಇದು ಎಂತ ಕತೆ ನಿಮ್ಮ ಅಕ್ಕಂದು? ನೆನ್ನೆ ಒಂದು ಹೊರೆ ತಂದು ಕೊಟ್ಟಿದ್ದೀನಿ. ಇವತ್ತು ಇನ್ನೂ ದೊಡ್ಡದು. ನಿಮ್ಮ ಅಕ್ಕ ನಮ್ಮ ಊರಿನ ವಿಪಿಪಿ ಆಗಿದ್ದಾಳೆ. ಅಣ್ಣ ಅಂಚೆ ಅಣ್ಣ, ಅದು ವಿಪಿಪಿ ಅಲ್ಲ VIP ಅಂತ, ಅಂದ್ರೆ ವೆರಿ ಇಂಪಾರ್ಟೆಂಟ್ ಪರ್ಸನ್. ಇದಿನ್ನೂ ಪ್ರಾರಂಭ. ಮುಂದಕ್ಕೆ ನಮ್ಮ ಅಕ್ಕನ ಅಭಿಮಾನಿಗಳ ಪತ್ರ ತರೋಕೆ ಈ ನಿನ್ ಗುಜ್ರಿ ಸೈಕಲ್ ಎಲ್ಲ ಆಗೋಲ್ಲ. ಟೆಂಪೋನೇ ಬೇಕು, ಟೆಂಪೋ. ಅದಿರ್ಲಿ, VPP ಅಂದ್ರೇನ್ ಗೊತ್ತಾ? ಅದು ನಿಮ್ ಅಂಚೆ ಕಚೇರಿಯವ್ರ ಶಬ್ದ. ವೆರಿ ಪೇನ್ಫುಲ್ ಪರ್ಸನ್. ಆಹಾ, ಅದೇ ದುಡ್ಡು ಕೊಟ್ಟು ತಗೊಳ್ಳೋ ಪಾರ್ಸಲ್ ಅಂದ್ರೆ ಯಾರಿಗೂ ನೋವಾಗಲ್ಲ ಅಲ್ಲ? ಅಮ್ಮ ತಾಯಿ, ನಿಮ್ ಕೈ ಸಿಕ್ಕಿದ್ರೆ ಅಷ್ಟೇ, ತಗೊಳ್ಳಿ ಲೆಟರ್ನ. ಹಬ್ಬ, ಈ ವಾರ ಒಳ್ಳೆ ಎಣ್ಣೆ ಹಚ್ಕೊಂಡು ಬಿಸಿನೀರ್ ಕಾಯಿಸ್ಕೊಂಡು ಸ್ನಾನ ಮಾಡ್ಬೋದು. ನಾಳೆ ಇದಕ್ಕಿಂತ ಜಾಸ್ತಿ ಪತ್ರ ತಂದಿಲ್ಲ ಅಂದ್ರೆ ಅಮ್ಮ, ನಿಮ್ ಅಭಿಮಾನಿಗಳಿಗೆ ಏನ್ ಕಮ್ಮಿ? ನಾಳೆಯಿಂದ ಎಲ್ರಿಗೂ ನಿಮ್ಗೆ ಲೆಟರ್ ಹಾಕ ಕೇಳ್ತೀನಿ. ಅಮೋರೇ ಅಮೋರೇ, ಯಾಕಮೋರೆ ನಾಗ್ತಾ ಇದ್ದೀರಾ? ಹೊರೆ ಊದ್ ಕೂಲಿ ಕೊಡಿ, ನಾ ಹೋಯ್ತೀನಿ. ಕೊಡಿ ಬುದ್ಧಿ, ದುಡ್ಸ್ಕೊಳಕ್ ಆಯ್ತದೆ, ಕಾಸು ಬಿಚ್ಚಕ್ ಹಾಕಿಲ್ವಾ? ಭಾವನಾ, ನಾನು ನಿಂಗೆ ಎಷ್ಟೋ ಸರಿ ಹೇಳಿದೆ, ಇನ್ಯಾಕ್ ಸಿನಿಮಾದಲ್ಲಿ ನಟಿಸಬಾರ್ದು? ನನಗೆ ಪರಿಚಯದವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಹೌದೌದು, ನಾನೇ ನಿನ್ ಪ್ಲೇ ಬ್ಯಾಕ್ ಸಿಂಗರ್. ಓಕೆ ಚಂದ್ರು, ನೀನ್ ಇಂಟ್ರೊಡ್ಯೂಸ್ ಮಾಡ್ಸೋದು ಬೇಡ, ನಾನ್ ಸಿನಿಮಾದಲ್ಲಿ ನಡ್ಸೋದು ಬೇಡ. ಈ ಕಲೆ ಸಾಧನೆ ಏನಿದ್ರು ನಮ್ಮ ಅಕ್ಕಂಗೆ. ಈ ಫ್ಯಾಮಿಲಿಲಿ ಇವಳು ಹೆಣ್ಣು, ನಾನ್ ಗಂಡು. ಚಂದ್ರು, ಇವಳು ಸ್ವಭಾವನೇ ಒಂದೋಗ್ತು. ನಮ್ಮ ಮನೇಲಿ ಯಾರು ಗಂಡ್ ಮಕ್ಳಿಲ್ಲ, ಅದಕ್ಕೆ ತಾನೇ ಗಂಡ್ ಮಗು ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಅಕ್ಕ, ನಿನ್ ಪ್ರೋಗ್ರಾಮ್ ಟಿವಿಲ್ ಬಂದ್ಮೇಲೆ ತುಂಬಾ ಲೆಟರ್ಸ್ ಬರ್ತಿದಾವೆ. ಅದಕ್ಕೆ ಪೋಸ್ಟ್ ಮ್ಯಾನ್ ನಿಂಗೆ VPP ಅಂತಾನೆ. ಮೊನ್ನೆ ನಿಮ್ ಮನೆಗ್ ಬಂದಾಗ ದೊಡ್ಡಪ್ಪ ಹೇಳ್ತಾ ಇದ್ರು, ನನ್ ಫೋನ್ ಬಂದಾಗ ಮನೆ ಕೆಲ್ಸ ಎಲ್ಲ ಬಿಟ್ಬಿಟ್ಟು ಬರ್ತೀಯಂತೆ. ಹಾಗೇನಿಲ್ಲ, ನಮ್ಮ ಅಂತಂದಲ್ಲಿ ಮೊದಲಿಂದಲೂ ಸಾಹಿತ್ಯ ಸಂಗೀತ ಕ್ಷೇತ್ರದಲ್ಲಿ ಕೃಷಿ ನಡೀತಾ ಇತ್ತು. ಹೀಗಾಗಿ ನಾಳೆ ನೀ ಸಂಗೀತದಲ್ಲಿ ಹೆಸರು ಮಾಡಿದ್ರೆ ನಮ್ಮ ಅಂತನಕ್ಕೆ ಹೆಮ್ಮೆ ಅಲ್ವಾ? ಹೌದೌದು ಚಂದ್ರು, ನಮ್ ಮನೇಲಿ ಅಕ್ಕಂಗೆ ಸಾಸಾ, ನಂಗೆ ಬಾಬಾ ಅಂತಾರೆ. ಹಾಗಂದ್ರೆ ಸಾಸಾ ಅಂದ್ರೆ ಸಹನ ಇಲ್ದಿದ್ ಸಹನ, ಬಾಬಾ ಅಂದ್ರೆ ಭಾವನೆಗಳಿಲ್ದಿದ್ ಭಾವನಾ. ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಏಯ್, ಸುಮ್ನೆ ನಿನ್ ಕೆಲ್ಸ ನೋಡೆ. ಅದ್ನೇ ಮಾಡ್ತಾ ಇದ್ದೀನಿ. ಹೌದು, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ನಿನಗ ಪತ್ರಗಳಲ್ಲಿ ಏನ್ ಆಸಕ್ತಿನೋ? ನನ್ಗೆ ಯಾಕಿದ್ರಲ್ಲಿ ಆಸಕ್ತಿ ಅಂತೀಯಾ? ಕೇಳು. ಹೇಳು. ಕನ್ನಡದ ಪ್ರತಿಭಾವಂತ ಯುವಕಿ ಗಾಯಕಿ ಸಹನಾರವರಿಗೆ ನಿಮ್ಮ ಅಭಿಮಾನಿ ಪ್ರಕಾಶನು ಬರೆದು ಬೇಡಿಕೊಳ್ಳುವುದೇನೆಂದರೆ, ಮೊನ್ನೆ ಟಿವಿಯಲ್ಲಿ ನಿಮ್ಮನ್ನು ನೋಡಿ ಅಂದವಾಯಿತು. ನೀವು ಹುಟ್ಟ ಸೀರೆ ಚೀನಿ ಸಿಲ್ಕೋ ಅಥವಾ ಕಾಂಚಿದೋ ತಿಳಿಯಲಿಲ್ಲ. ದಯವಿಟ್ಟು ಅದು ಯಾವುದು ಅಂತ ತಿಳಿಸಿದರೆ ನಿಮಗೆ ತುಂಬಾ ಅಭಿಮಾನಿಗಳಾಗಿರುತ್ತೇವೆ. ಇತಿ ಪ್ರಕಾಶ. ಹೇಗಿದೆ ನೋಡು ನಿನ್ನ ಅಭಿಮಾನಿ ಲೆಟರು. ಈ ತರ ಪತ್ರ ಇನ್ನೆಷ್ಟಿದ್ಯೋ ಏನೋ. ದೊಡ್ಡೋರು ಇದಾರೆ ಅನ್ನೋ ಹೆದರ್ಕೆ ನಿಮ್ ಮಕ್ಕಳಿಗಿದ್ರೆ ತಾನೇ? ನನ್ ಮಕ್ಕಳು ನಿನ್ ಮಕ್ಕಳಲ್ವಾ? ಇದ್ದು ಬರಹ ಅಂದ್ರೆ ಇದು. ಏನೋ ಸುಮ್ನೆ ಕ್ರಿಯೇಟಿವ್ ಅನ್ಸ್ಕೋಬೇಕು ಅಂತ ಕೆಟ್ಟ ಮುಖ ಮಾಡಿ ಗಂಭೀರವಾಗಿ ಬದುಕೋ ಪ್ರಯತ್ನದಲ್ಲಿರೋ ನಿಮ್ಮಂತವರಲ್ಲೂ ನಗುವ ನುಕ್ಕಿಸೋ ಅಂತ ಜೀವನಕ್ಕೆ ಹತ್ತಿರ ಇರೋ ಪತ್ರಗಳು ಕೊಡೋ ಖುಷಿನ ನನಗಂತೂ ಯಾವ ಬುದ್ಧಿಜೀವಿಗಳು ಬರಹನು ಕೊಡ್ಲಿಲ್ಲಪ್ಪ. ಅದಕ್ಕೆ ನೀವಿವ್ಗಳನ್ನ ಓದ್ಲೇಬೇಕು. ಸರಿ ಸರಿ. ಏನಿದೆಯೇ ಪತ್ರದಲ್ಲಿ? ಏನಿಲ್ಲ ಕಣೆ, ಮಾಮೂಲಿ. ಆದ್ರೆ ಬರ್ದಿರೋನೇ ವಿಶೇಷ. ಯಾರು? ನಿಂಗ್ ಗೊತ್ತಿರೋನಾ? ನನಗಿಂತ ನಿನಗೆ ಚೆನ್ನಾಗ್ ಗೊತ್ತು. ಯಾರು? ಓದ್ತೀನಿ ತಾಳು. ಸಹನಾ ಅವರಿಗೆ ಸುಶೀಲನ ಅಭಿನಂದನೆಗಳು. ಟಿವಿ ಕಾರ್ಯಕ್ರಮ ಚೆನ್ನಾಗಿತ್ತು. ನಿಮ್ಮ ಹಾಡು ಕೇಳಿ ಒನ್ಸ್ ಮೋರ್ ಕೇಳೋ ಅವಕಾಶ ಇರಲಿಲ್ಲ. ರೆಕಾರ್ಡ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ, ಏಕೆಂದರೆ ಇಲ್ಲಿ ನನ್ನ ಅನಿಸಿಕೆಗಳು ಹಾಡಿನ ಮೂಲಕ ಹೊರಬಂದಿದೆ. ನನ್ನ ಫೀಲಿಂಗ್ಗಳಿಗೆ ಶಬ್ದದ ರೂಪ ಕೊಡೋ ನನ್ನ ಆಸೆಗೆ, ಪ್ರಯತ್ನಕ್ಕೆ ನೀವು ನೀರೆರೆಯುತ್ತೀರಿ ಎಂದು ನಂಬಿದ್ದೇನೆ. ದಯವಿಟ್ಟು ನಿರಾಶೆಗೊಳಿಸಬೇಡಿ. ನಿಮ್ಮಿಂದ ಉತ್ತರಕ್ಕಾಗಿ ಕಾಯುವ ಹಕ್ಕು ನನಗಿದೆ ಅಲ್ವಾ? ಇಂತಿ ಸುಶೀಲ್. ಇವನೊಬ್ಬನಿಗೆ ಏನೋ 1000 ಜನಕ್ಕಿದೆ. ಇವನೆಂತ ಸ್ಪೆಷಲು? ಪರಿಚಯ ಇರೋ ಪ್ರಾಣಿನ ಇದು? ಹೇಳಿದ್ನಲ್ಲ, ನನಗಿಂತ ಹೆಚ್ಚಿಗೆ ಭಾವನ್ ಪರಿಚಯ ಇರೋದು ಅಂತ. ಸಿಂಧು ಮದ್ವೆಗ್ ಬಂದಿದ್ದ, ಭಾವನ ತುಂಬಾ ಆಟ ಆಡಿಸ್ಬಿಟ್ಲು ಅಲ್ವೇನೆ? ತುಂಬಾ ಅಹಂಕಾರಿ ಚಂದ್ರು, ತಾನೇ ಮಹಾ ಅನ್ಕೊಂಡ್ಬಿಟ್ಟಿದಾನೆ. ಇವಳು ಬೇರೆ ಸಪೋರ್ಟ್ ಮಾಡಿದ್ಲು. ಹೌದಾ? ಅಲ್ಲೊಂದ್ ತಮಾಷೆ ಇದ್ ಗೊತ್ತಿಲ್ಲ ಅಲ್ಲ ನಿಂಗೆ? ಏನು?
ಬೇಡ ಒಂದ್ ಪೇಪರ್ ತಗೊಂಡು ಬೇಡ ಅಂತ ಹೇಳ್ತೀನಿ. ಬೇಡ ನೋಡು ಪೇಪರ್ ತಗೊಂಡು ಬೇಡ. ಇರೇ ಅಕ್ಕ ಬೇಡ ಸುಮ್ಮನಿರಕ್ಕ ಹೇಳ್ಬಿಡ್ವೆ ಹೀಗೆ ಅಕ್ಕ ಬೇಡ ಬಟ್ಟನೆ ಹಾರಿಕೊಂಡು ತಿಳ್ಕೊಳ್ಳೋ ಹಾಗ್ ಮಾಡಿ ಬಿಡ ಅಕ್ಕ ಬೇಡ ಹೇಳ್ಬಿಡ್ತೀನಿ. ಸುಮ್ನಿರು ಅಕ್ಕ ಬೇಡ ಅವ್ನು ಅಕ್ಕ ಬೇಡ ಹರಿದಾಗ ಅಕ್ಕ ನಿಜವಾಗ್ಲೂ please. ಬಟ್ಟೆನೆ ಅಕ್ಕ ಹೇಳ್ಬೇಡ ಅಕ್ಕ ಬಟ್ಟೆನೆ please. ಹರಿದು ತಿಳ್ಕೊಂಡು ಅಕ್ಕ ಬೇಡ ಅಕ್ಕ ಏನಕ್ಕ ನೀನು? ಚೆನ್ನಾಗಿ ಆಟ ಆಡಿಸ್ದ. ಪಾಪ ಪೋರ್ ಭಾವನಾ ಮದ್ವೆಗ್ ಬಂದವಳು ಧಾರೆಗೆ ಇರ್ಲಿಲ್ಲ. ಏನಕ್ಕ ನಿನ್ಗೂ ನನ್ ತಮಾಷೆ ವಸ್ತು ಆಗ್ಬಿಟ್ನಾ? ರಾಧಾ ರಾಧಾ ನನ್ನ ರೈಫಲ್ ಅಲ್ಲೇ ಮತ್ತೆ ಯುದ್ಧ ಶುರು ಆಗೋಗ್ಬಿಟ್ಟಿದೆ. ಯುದ್ಧ ಅಲ್ಲ ಚಿಕ್ಕಪ್ಪ, ಪಲಾಯನ. ಹೋಗ ನಾನೇನು ಹೆದರ್ಕೊಂಡು ಓಡ್ತಿಲ್ಲ. ನಾನು ಮಿಲಿಟರಿಲಿ ಇದ್ದಾಗ ಯುದ್ಧದ ಬಗ್ಗೆ ಕೇಳಿದ್ದೆ, ಪ್ರತ್ಯಕ್ಷ ಅನುಭವ ಎಂದೂ ಆಗಿರ್ಲಿಲ್ಲ. ಆದ್ರೆ ರಿಟೈರ್ ಆಗಿ ಮನೆಗೆ ಬಂದೆ ನೋಡು, ಪ್ರತಿದಿನ ಯುದ್ಧ. ದೇವರಾಣೆಗೂ ನಮ್ ದೇಶದಲ್ಲಿ ಏನಾದ್ರೂ ಶಾಂತಿ ಅನ್ನೋದಿದ್ರೆ ಅದು ಮಿಲಿಟರಿಲ್ ಮಾತ್ರ. ಇವ್ರಿಬ್ಬರನ್ನು ಹಸೆಮಣೆ ಹತ್ತಿಸ್ಬಿಡಿ, ಕದನ ತಾನಿಗ್ ತಾನೇ ನಿಂತು ಹೋಗುತ್ತೆ. ಅದೇ ನನ್ನ ಜೀವನದ ಮಹಾಯುದ್ಧ. ಇವಳನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನೋ, ನಾನು ಗಾಯಕಿ ಆಗ್ಬೇಕು, ಸಂಗೀತ ಸಾಮ್ರಾಜ್ಞಿ ಆಗ್ಬೇಕು, ಆಮೇಲೆ ಉಳಿದಿದ್ದೆಲ್ಲ ಅಂತ ಮಿಸೈಲ್ ಸಾರಿಸ್ತಾಳೆ. ಇನ್ನು ಇವಳನ್ನ ಕೇಳಿದ್ರೆ ಅಕ್ಕ ಮೊದಲು ನಾನಿನ್ನು ಚಿಕ್ಕವಳು ಅಂತ ದೊಡ್ಡ ಬಾಂಬ್ ಹಾಕ್ತಾಳೆ. ಒಟ್ನಲ್ಲಿ ನನಗ್ ತಲೆ ಬಿಸಿ. ಹಾಯ್ ಕಾವ್ಯ, ಬಾ ಬೇಗ ಸ್ಕೂಟರ್ ಹತ್ತು. ಎಲ್ಲಿಗೆ? ಬಾ ಮೊದ್ಲು. ನನ್ ಸೈಕಲ್ ಅಲ್ಲೇ ಸೈಡಲ್ಲಿ ಇಡು. ನಿನ್ ಡಕೋಟ ಸೈಕಲ್ ನ ಯಾರು ಮುಟ್ಟಲ್ಲ. ಬೇಗ ಫಾಸ್ಟ್. ಬಾ 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 ಕುತ್ಕೋ. ಎಲ್ಲಿಗೆ? ಹೇಳ್ತೀನಿ. ನನ್ ಪರ್ಸಲ್ ಒಂದ್ ಲೆಟರ್ ಇದೆ, ತೆಗಿ. ಅಡ್ರೆಸ್ ಅದು ಸುಶೀಲ್ 3520 ಬಾಡಿ 6A ಕ್ರಾಸ್ ಜಯನಗರ್ ಬ್ಯಾಂಗ್ಳೂರ್. ಯಾರಿಗೆ ಅಂತ ಗೊತ್ತಾಯ್ತಾ? ಹೆಸರು ಗೊತ್ತಿದೆ, ಯಾರು ಅಂತ ನೆನಪಾಗ್ತಾ ಇಲ್ಲ. ಹೇಳ್ತೀನಿ, ಆದ್ರೆ ಇಲ್ಲಲ್ಲ. ಐಸ್ ಕ್ರೀಮ್ ತಿಂತ ಮಾತಾಡೋಣ. ತುಂಬಾ ಚೆನ್ನಾಗಿದೆ ಅಲ್ವೇನೆ ನೇಚರು? ಫ್ಯಾಂಟಾಸ್ಟಿಕ್. ಅದಿರ್ಲಿ, ಆ ಲೆಟರ್ ಪೋಸ್ಟ್ ಮಾಡ್ದಿಯಲ್ಲ, ಯಾರಿಗೆ? ಸಿಂಧು ಮದ್ವೆ ನೆನ್ಪಿದ್ಯಾ? ಓ, ಅದನ್ ಮರೆಯಕ್ಕಾಗತ್ತಾ? ಯಾಕೆಂದ್ರೆ ಪ್ರಾರಂಭದಿಂದ ಕೊನೆಯವರೆಗೂ ಇದ್ದು ಧಾರೆ ಎರೆಯುವಾಗ ಮಾತ್ರ ನಾನಿರ್ಲಿಲ್ಲ ಅಲ್ವಾ? ಯು ಆರ್ ರೈಟ್. ಅದಕ್ಕೆ ಈಗ ಪತ್ರ ಬರ್ದು ಪೋಸ್ಟ್ ಮಾಡಿದ್ದು. ಇನ್ಮೇಲೆ ನೋಡು ಅವನನ್ನ ಹೇಗೆ ಆಟ ಆಡಿಸ್ತೀನಿ ಅಂತ. ಓ ಸುಶೀಲ್, ದಟ್ ಹ್ಯಾಂಡ್ಸಮ್ ಫೆಲೋ. ಹ್ಯಾಂಡ್ಸಮ್? ಶಟ್ ಅಪ್. ಇಡೀ ಮದ್ವೆ ಮನೇಲಿ ಪರದೇಶಿ ತರ ಇದ್ದು ನನ್ನನ್ನೇ ಯಾಮರ್ಸಕ್ ನೋಡ್ದ? ನೋಡ್ದ ಅಲ್ಲ, ಮಾರಿಸ್ದ. ಚೆನ್ನಾಗಿ ಮಾರಿಸಿ ಧಾರೆನ್ನೇ ತಪ್ಪಿಸ್ಬಿಟ್ಟ. ಅವನು ದಾರಿನೇ ತಪ್ಪಿಸಿರ್ಬೋದು, ನಾನು ಅವನ ದಾರಿನೇ ತಪ್ಪಿಸ್ತೀನಿ. ತಗೊಳ್ಳಿ ಸರ್. ಏನು ಪತ್ರಗಳನ್ನ. ಅದೇನದು? ನಿನಗೆ ಬಂದಿದ್ದ ಅತ್ತೆ ಮಗಳ್ದ? ಪೋಸ್ಟ್ ಮ್ಯಾನ್ ಅವಾಗ್ಲೇ ನಿಮ್ಗೂ ಹೇಳ್ಬಿಟ್ನಾ? ಅವನೇನ್ ಹೇಳೋದು? ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತಲ್ಲ. ಇನ್ನು ಓದ್ಸಿಲ್ಲ. ಕೊಡೋದು ಹೇಳ್ತೀನಿ. ಇದಕ್ಕೆ ನೀನು ಆಫೀಸಲ್ಲಿ ಎಡವಟ್ ಮಾಡ್ಕೊಳ್ತಿರೋದು. ಸರ್ ರೈಟ್ ಅನ್ನು ತಗೋ, ಇದು ರೇಖಾ ಕೊಟ್ಬಿಡು. ಯಾರಿಗೆ? ರೇಖಾಜಿಗೆ. ಹಾ, ಸಹನಾ, ಸುಶೀಲ್ ಅವರಿಗೆ ಅಭಿಮಾನಿಗಳ ಅಂತರಾಳದ ಅನಿಸಿಕೆಗಳು ನೂರಾರು ಅವಾರ್ಡ್ಗಳಿಗಿಂತ ಮಿಗಿಲು ಅನ್ನುವ ಮಾತು ನಿಮ್ಮ ಪತ್ರ ಓದಿದಾಗ ನಿಜ ಅನಿಸಿತು. ಮತ್ತೆ ಆತ್ಮೀಯತೆಯಿಂದ ನೀವು ನೀಡಿದ ಆಹ್ವಾನವನ್ನು ತಿರಸ್ಕರಿಸುವಂತ ಹೆಣ್ಣು ನಾನಲ್ಲ. ನಿಮಗನಿಸಿದಾಗ ಎನಿ ಟೈಮ್ ಒನ್ಸ್ ಮೋರ್ ಹೇಳಬಹುದು. ಪ್ರತ್ಯಕ್ಷವಾಗಿ ಸಾಧ್ಯವಾಗದಿದ್ದರೂ ಪತ್ರಗಳ ಮೂಲಕ, ಫೋನ್ನ ಮೂಲಕ, ಇಲ್ಲ ಸಂಕೇತಗಳ ಮೂಲಕ. ನನ್ನ ದೂರವಾಣಿ ಸಂಖ್ಯೆ 20242. ಅಭಿಮಾನವಿರಲಿ. ಸಹನಾ.
ಫೋನ್ ಯಾರದ್ ನೋಡು. ಫೋನ್ ನಮ್ದೇ ಅಪ್ಪ. ತಲೆ ಹರಟೆ, ಫೋನ್ ಮಾಡಿರೋದು ಯಾರು ನೋಡು ಅಂದೆ. ಹಾಗ್ ಹೇಳಿ ಮತ್ತೆ. ಹಲೋ. ಹಲೋ, ಇಸ್ ಇಟ್ 20242? ಹೌದು, ಯಾರು ಮಾತಾಡೋದು? ಮನುಷ್ಯರೇ ಮಾತಾಡೋದು. ವಿಷಯ ಹೇಳ್ರಿ. ಅದು ಅದು ನಾನು ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ಯಾವ ಊರಿನಾದ್ರೂ ಮಾತಾಡಿ, ನನ್ಗೇನ್ರಿ. ನಾನು ಸುಶೀಲ್ ಅಂತ. ಸುಶೀಲ್? ಹಾ, ಸುಶೀಲ್. ಇದು ಸಹನಾ ಅವ್ರ ಮನೆ ತಾನೆ? ಒಂದ್ ನಿಮಿಷ. ಯಾರ್ದಮ್ಮ ಫೋನು? ರಾಂಗ್ ನಂಬರ್ ಅಪ್ಪ. ಆಹಾ, ನಮ್ದಾ ಅವ್ರದಾ? ನಮ್ದು ಹೇಗ್ ರಾಂಗ್ ಆಗತ್ತೆ? ಕರೆಕ್ಟ್ ಕರೆಕ್ಟ್, ಅವ್ರದೇ ಅವ್ರದೇ. ಹಲೋ 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 ಹಲೋ, ನಾನ್ ಸಹನಾ ಮಾತಾಡ್ತಾ ಇರೋದು. ನಮಸ್ಕಾರ, ನೆನ್ಪಾಯ್ತಾ? ಮರ್ತಿದ್ರೆ ತಾನೆ ನೆನ್ಪಾಗೋಕೆ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಯಾಕೆ ಮಧ್ಯದಲ್ಲಿ ಅಷ್ಟೊಂದು ಗ್ಯಾಪ್ ಆಯ್ತು? ಓ ಅದಾ, ಕೆಳಗಡೆ ನಮ್ಮಪ್ಪ ಅಮ್ಮ ಅಕ್ಕ ಎಲ್ಲ ಇದ್ದಾರೆ. ಅಕ್ಕ? ಅಲ್ಲಲ್ಲ, ತಂಗಿ ಭಾವನಾ ಎಲ್ಲ ಅಲ್ಲೇ ಇದ್ರು. ಅದಕ್ಕೆ ಕಾರ್ಡ್ಲೆಸ್ ತಗೊಂಡು ಮೇಲಕ್ಕೆ ಬಂದೆ. ಅಂದ್ರೆ ನನ್ನ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಆಸೆ. ಈ ವಯಸ್ಸಿನಲ್ಲಿ ಯಾರಿಗ್ ತಾನೇ ಮಾತಾಡೋಕೆ ಇಷ್ಟ ಆಗಲ್ಲ. ಅದ್ ಸರಿ. ಬೈ ದಿ ವೇ, ನಿಮ್ ಕಂಠ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ಮುಂದೆ ನಿಮ್ ಲೆಟರ್ ಬಂತು. ನನ್ ಪತ್ರ ತಲುಪಿದೆ ತಾನೆ? ಯಾಕೆ ನಗ್ತಾ ಇದ್ದೀರಾ? ನಿಮ್ ಮಾತ್ ಕೇಳಿ. ಓ, ಅಂದ್ರೆ ನನ್ ಮಾತಿನ ವೈಖರಿ ಅಷ್ಟ್ ಚೆನ್ನಾಗಿತ್ತಾ? ಅಲ್ರಿ, ನಿಮ್ ಪತ್ರಕ್ಕೆ ನನ್ ರಿಪ್ಲೈ ಸಿಕ್ಕಿದ್ಮೇಲೆ ತಾನೇ ನನ್ ಫೋನ್ ನಂಬರ್ ಸಿಕ್ಕಿದ್ದು. ಓ ಸಾರಿ, ಗೊತ್ತಾಗ್ಲಿಲ್ಲ. ಗೊತ್ತಾಗಿದ್ರೆ ಕೇಳ್ತಾನೆ ಇರ್ಲಿಲ್ಲ ನೀವು. ನಿಮ್ ನಗು ತುಂಬಾ ಚೆನ್ನಾಗಿದೆ. ಮಾತು ತುಂಬಾ ಚೆನ್ನಾಗಿ ಆಡ್ತೀರಾ, ನಿಮ್ ಹಾಡಿನ ಹಾಗೆ. ಅದು ಭಾವನಾಳಿಂದ ಕಲ್ತಿದ್ದು. ಓಹ್, ಭಾವನಾ ಹೇಗಿದ್ದಾಳೆ? ಅರ್ಧೋಗಿತ್ತಲ್ಲ ಅವಳ ಡ್ರೆಸ್, ಈಗ ಸರಿ ಆಗ್ಬಿಟ್ಟಿದ್ಯಾ? ಯಾಕೆ ಸುಮ್ಮನಾಗ್ಬಿಟ್ರಿ? ನಿಮ್ ತಂಗಿ ಬಗ್ಗೆ ಮಾತಾಡ್ದೆ ಅಂತ ಕೋಪನಾ? ಚೇಚೆ, ಹಾಗೇನಿಲ್ಲ. ಅವತ್ತಿನ ಘಟನೆ ನೆನ್ಸ್ಕೊಂಡೆ. ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಅವಳು ಎಲ್ರನ್ನೂ ಆಟ ಆಡ್ಸಿದ್ರೆ ನಿಮ್ ಒಂದೇ ಒಂದ್ ಆಟಕ್ಕೆ ಅವಳು ಸೋತ್ ಸುಣ್ಣ ಆದ್ಲು. ಸುಶೀಲ್, ಅವಳು ಅಷ್ಟಕ್ಕೆ ಸುಮ್ನೆ ಆಗಲ್ಲ. ಸೇಡ್ ತೀರಿಸ್ಕೊಳ್ತಾಳೆ. ಅದು ಮಾತ್ರ ಸಾಧ್ಯ ಇಲ್ಲ. ಯಾಕೆ? ಅದು ಅದು ಏನದು? ಅವಳು ನನ್ ಮೇಲೆ ಸೇಡ್ ತೀರಿಸ್ಕೊಳ್ಳೋದು ಅಂದ್ರೆ ಅಕ್ಕನ ಮೋಸ ಮಾಡ್ದಾಗಲ್ವಾ? ಹೇಗೆ? ಹೇಗೆ ಅಂದ್ರೆ ಹಾಗೆ. ಸಹನಾ, ನಾನು ಹೆಸರಿಟ್ಟು ಕರಿಬೋದಲ್ಲ? ನಿಮ್ಮಿಷ್ಟ ಸುಶೀಲ್. ಸಹನಾ ತುಂಬಾ ಚೆನ್ನಾಗಿದೆ. ಏನು ನಿಮ್ ಹೆಸರು? ಅದನ್ನ ಹೇಳೋಕೆ STDಗೆ 100 ರೂಪಾಯಿ ಖರ್ಚು ಮಾಡ್ತಿದ್ದೀರಲ್ಲ, ನೀವು ತುಂಬಾ ರಿಚ್ ಅನ್ಸತ್ತೆ. ಇದು STD ಅಲ್ಲ, ಸೆಲ್ ಫೋನ್. ಅಂದ್ರೆ ನೀವು ತುಂಬಾ ರಿಚ್ ಅನ್ಸತ್ತೆ. ಆದ್ರೂ ಇಷ್ಟೊಂದು ಹಣ ಖರ್ಚು ಮಾಡೋ ಬದಲು ಪತ್ರನೇ ಬರಿಬೋದಿತ್ತಲ್ಲ? ಬರಿಬೋದು, ಆದ್ರೆ ನಿಮ್ ಧ್ವನಿ ಕೇಳಲ್ವಲ್ಲ. ಕ್ಯಾಸೆಟ್ ಹಾಕೊಂಡು ಕೇಳಿ. ಅದು ರಿಯಾಕ್ಟ್ ಮಾಡಲ್ವಲ್ಲ. ಕಾಫಿ ತಗೊಳ? ಹಾ, ಬಂದೆ. ಸರಿ, ಏನ್ ಮಾಡ್ತಾ ಇದೀರಾ? ಸ್ನಾನ. ಏನ ಸ್ನಾನನಾ? ಓ ಐ ಆಮ್ ಸಾರಿ, ಬೇಕಾದ್ರೆ ಆಮೇಲೆ ಫೋನ್ ಮಾಡ್ತೀನಿ. ಬೇಡ, ಬಿಡುವಾದಾಗ ನಾನೇ ಫೋನ್ ಮಾಡ್ತೀನಿ. ಬಾಯ್. ಓಕೆ ಬಾಯ್.